ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ಏನೇನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಎಷ್ಟು 5:45ಗೆ ಎದ್ದೆ ನಾನು. 5:45ಗೆ ಎದ್ಬಿಟ್ಟು ನಿತ್ಯಕರ್ಮ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಬ್ರಷ್ ಮಾಡ್ಕೊಳ್ಬೇಕು. ಸೊ ಇನ್ನೂ ಕಸ ಏನೂ ಒಡೆದಿಲ್ಲ. ಇವತ್ತು 6 ಗಂಟೆಯಿಂದ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಸಂಜೆವರೆಗೂ ಏನೇನು ಮಾಡ್ತೀನಿ ಅನ್ನೋದನ್ನು ಇವತ್ತು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬನ್ನಿ ಏನೇನಾಗುತ್ತೆ ಅಂತ ನೋಡೋಣ. ಹಾಗೆ ನನ್ನ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತು ಏನೇನಾಗುತ್ತೆ ಅಂತ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಎಲ್ಲರೂ ಏನು ಮಾಡ್ತಾರೆ, ಫಸ್ಟು ಬ್ರಷ್ ಮಾಡ್ತಾರಲ್ವ. ಸೊ ಅದನ್ನೇ ನಾನು ಇವಾಗ ಮಾಡ್ತಿರೋದು. ನಾನು ಫಸ್ಟು ಬ್ರಷ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದು. ಬ್ರಷ್ ಮಾಡ್ದಲೇ ನಾನು ಮುಖ ತೊಳೆದಲೇ ಹೋಗೋದಿಲ್ಲ. ಸೊ ಮತ್ತು ನಾನು ಇವಾಗ ಈ ಟೈಮಲ್ಲಿ ಸ್ವಲ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಪಿಂಪಲ್ಸ್ ಆಗುತ್ತಲ್ವ ಫ್ರೆಂಡ್ಸ್. ಹಂಗಾಗಿ ನಾನು ಯಾವುದು ಸೋಪ್ ಆಗಲಿ ಲೋಷನ್ಸ್ ಆಗಲಿ ಏನೂ ಹಚ್ಕೊಳ್ತಿಲ್ಲ. ಜಸ್ಟು ಕಡಲೆ ಹಿಟ್ಟಿರುತ್ತಲ್ವ ಅದರಲ್ಲೇ ಫೇಸ್ ವಾಶ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಪರವಾಗಿಲ್ಲ. ಬಟ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತೀವಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗ್ತಿದೆ ನನಗೆ. ಮತ್ತು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತಲ್ವ, ಸೊ ಆಗೂ ಕೂಡ ನಮಗೆ ಪಿಂಪಲ್ಸ್ ಆಗ್ತಿರುತ್ತೆ. ಹಂಗಾಗಿ ನಾನು ಈ ಟೈಮಲ್ಲಿ ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ನ ಯಾವಾಗಲೂ ಮಾಡ್ತೀನಿ. ಬ್ರಷ್ ಎಲ್ಲ ಮಾಡಿ ಆದಮೇಲೆ ನಾನು ಫಸ್ಟು ಹಣೆಗೆ ಕುಂಕುಮನ ಇಟ್ಕೊಂಡಿದ್ದಾದಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋದು. ಸೊ ಇವಾಗ ಕಸ ಹೊಡಿತಿದ್ದೀನಿ. ಎಲ್ಲ ಗೃಹಿಣಿಯರು ಫಸ್ಟು ಮಾಡೋ ಅಂಥದ್ದು ಕೆಲಸಗಳು ಇವೇ. ಫಸ್ಟು ಕಸ ಹೊಡಿಯೋದು, ಬಾಗಿಲು ಸಾರಿಸೋದು, ಇದೆಲ್ಲ ಈ ಮಾಮೂಲಿ ಏನಿರುತ್ತೋ ಸೊ ಅದೇ ಥರನೇ ನಾನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಇವನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ನಿಧಾನಕ್ಕೆ ಕ್ಲೀನಿಂಗೆಲ್ಲ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಅಷ್ಟೇ. ಸೊ ಇವಾಗ ಒಳಗಡೆ ಎಲ್ಲ ಕಸ ಎಲ್ಲ ಹೊಡೆದಿದ್ದಾಯಿತು. ಸೊ ಇವಾಗ ಆಚೆ ಕಾರಿಡಾರ್ ಇದೆಲ್ಲ ಹೊಡಿಬೇಕಾಗಿತ್ತಲ್ಲ. ಸೊ ನಾವು 2 ಡೇಸ್ಗೆ ಒಂದ್ಸಲ ಈ ಕಾರಿಡಾರ್ನ ತೊಳಿತೀನಿ. ಏಕೆಂದರೆ ಇಲ್ಲಿ ಬರೀ ಕೆಂಪು ಮಣ್ಣು ಫ್ರೆಂಡ್ಸ್, ಹಂಗಾಗಿ ಸಖತ್ತು ಧೂಳಾಗುತ್ತೆ. ಇಲ್ಲಿ ನಮ್ಮನೆ ಕಡೆನೇ ಪರವಾಗಿಲ್ಲ ಫ್ರೆಂಡ್ಸ್, ಅಲ್ಲಿ ಊರೊಳಗಡೆ ಹೋದ್ರಂತೂ ಇನ್ನೂ ಧೂಳು ನೋಡೋಕ್ಕಾಗಲ್ಲ. ಸೊ ಇಲ್ಲಿ ಪರವಾಗಿಲ್ಲ. ಸೊ ನಾವು 2 ಡೇಸ್ಗೆ ಒಂದ್ಸಲ ಇದನ್ನು ನೈಟ್ ಟೈಮಲ್ಲಿ ವಾಶ್ ಮಾಡ್ಕೊಂಡ್ಬಿಡ್ತೀವಿ. ಮತ್ತು ಚಿನಿಮಾ ಎಲ್ಲ ಅಲ್ಲಿ ಆಟಾಡೋದು ಓಡಾಡೋದು ಎಲ್ಲ ಮಾಡ್ತಾಳಲ್ವ, ಸೊ ಹಂಗಾಗಿ ಅವಳಿಗೂ ಕಾಲಿಗೆಲ್ಲ ಕೆಂಪು ಮಣ್ಣು ಹತ್ತುತ್ತೆ. ನಮ್ಮ ಕಾಲನ್ನೇ ನೋಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ನಮ್ಮ ಕೆಂಪು ಏನೇ ತೊಳೆದ್ರೂ, ಏನೇ ಉಜ್ಜಿ ತೊಳೆದ್ರೂ ಇಂಡಿಲೆಲ್ಲ ಬಿಟ್ಬಿಟ್ಟಿದೆ. ಆ ಥರ ಆಗ್ತಿದೆ ಇಲ್ಲಂತೂ. ಏನೇ ಸೇಫಾಗಿದ್ರೂ ಆಗೋಲ್ಲ, ಅಷ್ಟು ಕೆಂಪು ಮಣ್ಣು ಇದು ಒಂಥರ ಹೋಗೋದೇ ಇಲ್ಲ. ಹಾಗಾಗಿ 2 ಡೇಸ್ಗೆ ಒಂದ್ಸಲ ನಾವು ಕಾರಿಡಾರ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ. ಈಗ ನಾನು ಕಸ ಎಲ್ಲ ಹೊಡೆದಿದ್ದಾದಮೇಲೆ ಇವಾಗ ಬಾಗಿಲೆಲ್ಲ ಸಾರಿಸ್ಕೊಂಡ್ಬಿಟ್ಟು ತುಳಸಿ ಕಟ್ಟೆ ಹತ್ರನೂ ನಾವು ಸಿಮೆಂಟಲ್ಲಿ ಹಾಕಿಸ್ಕೊಂಡಿದ್ದೀವಲ್ವ, ಅದಕ್ಕೂ ಕೂಡ ಡೈಲಿ ನೀರು ಹಾಕ್ಬಿಟ್ಟು ನಾನು ಒಂದು ಬಟ್ಟೆನಲ್ಲಿ ನೀರು ನಿಂತ್ಕೊಂಡಿರುತ್ತೆ. ಅದು ಸಮತಟ್ಟಿಲ್ಲ ಅಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಬಟ್ಟೆಯಲ್ಲಿ ಒಂದು ಸಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಬಾಗಿಲು ಒರೆಸೋದಕ್ಕೆ ಅಂತ ಹೇಳಿಬಿಟ್ಟೆ, ಮತ್ತು ಅದು ತುಳಸಿ ಕಟ್ಟೆ ಹತ್ರ ಒರೆಸೋದಕ್ಕೆ ಅಂತ ಹೇಳ್ಬಿಟ್ಟೆ ನಾನು ಒಂದು ಬಟ್ಟೆನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದರಲ್ಲೇ ಒರೆಸ್ಕೊಳ್ತೀನಿ. ಸೊ ಇವಾಗ ಬಾಗಿಲಿಗೆ ರಂಗೋಲಿ, ನಾನು ಎಷ್ಟೇ ಬಾಗಿಲಿಗೆ ರಂಗೋಲಿ ಹಾಕಲಿ ಫ್ರೆಂಡ್ಸ್, ನಮ್ಮ ಚಿನ್ನಮ್ಮ ಬಂದು ಎಲ್ಲದನ್ನು ಪೂಜೆ ಮಾಡೋದ್ರೊಳಗಡೆ ಎಲ್ಲ ಕೈಯಲ್ಲಿ ಅಳಿಸೋದು, ಅರಿಶಿನ ಕುಂಕುಮ ಎಲ್ಲ ಹಾಳು ಮಾಡೋದು, ಆ ಥರ ಎಲ್ಲ ಮಾಡಿಬಿಡ್ತಾಳೆ ಫ್ರೆಂಡ್ಸ್. ಹಂಗಾಗಿ ನಾನು ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ ಬಾಗಿಲಿಗೆ. ಜಸ್ಟ್ ಲೈಟಾಗಿ 2 ಬಾಕ್ಸ್ ತೊಗೊಂಡು ಬಂದಿದ್ದೀನಲ್ಲ ಡಿಸೈನ್ದು, ಅದರಲ್ಲೇ ಇಟ್ಬಿಡ್ತೀನಿ. ಸೊ ಅದನ್ನ ಏನಾದರೂ ಮಾಡ್ಕೊಂಡು ಬಿಡಲಿ ಅಂತ. ಇಲ್ಲಾಂದರೆ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಅವಳು ಕಾಲಲ್ಲೆಲ್ಲ ತುಳ್ಕೊಂಡು ಕೈಯೆಲ್ಲ ಮುಟ್ತಾಳಲ್ಲ, ಒಳಗಡೆ ಎಲ್ಲ ಫುಲ್ ಗಲೀಜಾಗುತ್ತೆ, ಬೆಳ್ಳಗಾಗುತ್ತೆ. ಅದು ಬ್ಲ್ಯಾಕ್ ಟೈಲ್ಸ್ ಹಾಕ್ಸಿರೋದಕ್ಕೂ ಅದಕ್ಕೂ ಬ್ಲ್ಯಾಕ್ ಎಲ್ಲ ಬೆಳ್ಳಗೆ ಕಾಣುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ. ನಾನು ತುಳಸಿ ಕಟ್ಟೆ ಹತ್ರ ಸಿಂಪಲಾಗಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ನಾನು ಯಾವುದು ಯೂಟ್ಯೂಬಲ್ಲಿ ಏನು ಇದು ಮಾಡಿಲ್ಲ. ನನಗೆ ಏನು ಅನಿಸುತ್ತೋ ರಂಗೋಲಿ ಇಟ್ಕೊಂಡಾಗ ಸುಮ್ಮನೆ ಅದನ್ನು ಹಾಕ್ಕೊಂಡು ಹೋಗ್ತಿರೋದು ಅಷ್ಟೇ ಫ್ರೆಂಡ್ಸ್. ಅದು ಹೆಂಗೆಲ್ಲರೂ ಬರಲಿ, ಬಟ್ ಫೈನಲಾಗಿ ನನಗೆ ಒಂದು ಲುಕ್ ಬರುತ್ತೆ, ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಆ ಥರ ಹೆಂಗಿದ್ದು ಏನೇನೋ ಮಾಡಿಬಿಡ್ತೀನಿ ಅತ್ಲಾಗಿ ರಂಗೋಲಿ ಇಟ್ಕೊಂಡ್ಬಿಟ್ರೆ ಮಾತ್ರ. ಹಂಗಾಗಿ
ಸೊ ಫೈನಲಿ ಈ ಥರ ಬಂತು. ಇದಕ್ಕೆ ಇನ್ನೂ ಡಿಸೈನ್ ಮಾಡೋಣ ಅಂತ ಹೇಳಿಬಿಟ್ಟು ಆ ಕಡೆ ಸೈಡಿಂದೆಲ್ಲ ಎಲೆಗಳ ಮೇಲೆ ಇನ್ನೂ ಡಿಸೈನ್ ಮಾಡ್ತಿದ್ದೀನಿ. ಇದಕ್ಕೆ ಸಿಮೆಂಟ್ ಮೇಲ್ಗಡೆ ನನಗೆ ಇದೇ ಥರ ವೈಟ್ ರಂಗೋಲಿಯಲ್ಲಿ ನೋಡೋದಕ್ಕೆ ಚೆಂದ. ಅದಕ್ಕೆ ಕಲ್ಲರ್ಸ್ ಹಾಕಿದ್ರಂತೂ ಚೆನ್ನಾಗೇ ಇರೋಲ್ಲ ಫ್ರೆಂಡ್ಸ್. ಅದು ಏನೇ ನಾವು ಕಲ್ಲರ್ಸ್ ಹಾಕೋದಾದರೆ ಮಣ್ಣಿನ ಮೇಲೆ ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ, ಅಂದರೆ ಮೆತ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ, ಹಂಗಾಗಿ ಚೆನ್ನಾಗಿರುತ್ತೆ. ಇದು ಸಿಮೆಂಟಿನ ಮೇಲ್ಗಡೆ ಅಂತೂ ಚೆನ್ನಾಗೇ ಕಾಣಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಕಲ್ಲರ್ಸ್ ಹಾಕೋದನ್ನ ಬಿಟ್ಬಿಟ್ಟಿದ್ದೀನಿ. ನೋಡೋಣ ಯಾವಾಗಲಾದರೂ ಇಲ್ಲಿ ಸಾರಿಸ್ಕೊಂಡ್ಬಿಟ್ಟು ಆಂಟಿ ಹತ್ರ, ಓನರ್ ಹತ್ರ ಹೇಳ್ಬಿಟ್ಟು ಸಾರಿಸ್ಕೊಂಡು ಒಂದಿನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಕಸ ಎಲ್ಲ ಹೊಡೆದು ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಫಸ್ಟು ನಾನು ದೇವ್ರ ಮನೇನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಪೂಜೆ ಮಾಡುವಾಗ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಹಾಕಿರ್ತೀನಿ ನಾನು. ಸೊ ಹಂಗಾಗಿ ಪೂಜೆ ಮಾಡುವಾಗ ಈಸಿ ಆಗುತ್ತೆ. ಅವರು ಅರ್ಜೆಂಟಲ್ಲಿ ಗಡಿಬಿಡಿ ಮಾಡಬಾರ್ದು ಅಂತ ಹೇಳಿಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿ ಬಂದಾದಮೇಲೆ ನಾನು ಫಸ್ಟ್ ಮಾಡೋ ಕೆಲಸ ಫ್ರೆಂಡ್ಸ್, ನಾನು ರಾತ್ರಿನೇ ಎಲ್ಲ ನೀಟ್ ಮಾಡಿಟ್ಟಿರ್ತೀನಿ. ಬಟ್ ಮಾರ್ನಿಂಗು ಕೂಡ ನಾನು ಒಂದು ಸಲ ನೀರನ್ನ ಚಿಮುಕ್ಸ್ಕೊಂಡ್ಬಿಟ್ಟು ಶೆಲ್ಫೆಲ್ಲನ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡೋ ಹತ್ರ ಮಾತ್ರ ಅಷ್ಟೇ ಡೈಲಿ ಒರೆಸ್ಕೊಂಡ್ಬಿಡ್ತೀನಿ. ಏಕೆಂದರೆ ರಾತ್ರಿ ಹೊತ್ತು ಹುಳ ಅದು ಇದು ಏನೇನೋ ಓಡಾಡಿರ್ತಾವಲ್ವ, ಹಾಗಾಗಿ ಸ್ವಲ್ಪ ನಾನು ಡೈಲಿ ಒರೆಸ್ಕೊಳ್ತೀನಿ. ಮತ್ತು ಸಾಂಬಾರು ಏನಾದರೂ ಉಳಿದಿರುತ್ತಲ್ವ, ಯಾವ್ಯಾವ ಪಾತ್ರೆ ಇಟ್ಟಿರ್ತೀನಿ, ಪ್ಲೇಟ್ ಮುಚ್ಚಿರ್ತೀನಿ, ಆ ಪ್ಲೇಟ್ಗಳದ್ದು ಸಹ ನಾನು ಒಂದು ಸಲ ತೊಳೆದುಬಿಟ್ಟೆ ಇಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕೆಲಸನೂ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಾನು ಒಂದು ಸಲ ವಾಶ್ ಮಾಡ್ಕೊಂಡಿದ್ದಾದಮೇಲೆ, ಅಂದರೆ ರಾತ್ರಿನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿರ್ತೀನಿ ನಾನು, ಬಟ್ ಮಾರ್ನಿಂಗ್ ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಇದೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಾನು ಫಸ್ಟ್ ಮಾಡೋ ಕೆಲಸನೇ ಬಿಸಿನೀರು ಕುಡಿಯೋದು ಫ್ರೆಂಡ್ಸ್. ಬಿಸಿನೀರು ಕುಡಿದಾದಮೇಲೆ ನಾನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋದು. ನಾನು ಮಾರ್ನಿಂಗು ಇದೆಲ್ಲ ತಣ್ಣೀರು ಕುಡಿಯೋಲ್ಲ, ಬಿಸಿನೀರು ಮಾತ್ರ ಕುಡ್ಕೊಳ್ತೀನಿ. ಇಷ್ಟೆಲ್ಲ ಕೆಲಸ ಮುಗಿಯೋಷ್ಟ್ರೊಳಗೆ ಫ್ರೆಂಡ್ಸ್ ನನ್ನ ಮಗಳು ಎದ್ದಿರ್ತಾಳೆ. ಸೊ ಹಂಗಾಗಿ ಅವಳಿಗೆ ಕರ್ಕೊಂಬಂದ್ಬಿಟ್ಟು ಫಸ್ಟು ದೇವ್ರ ಮನೆಗೆ ಕರ್ಕೊಂಡೋಗ್ಬೇಕು ಫ್ರೆಂಡ್ಸ್. ದೇವರಿಗೆಲ್ಲ ಕೈ ಮುಗಿದ್ಬಿಟ್ಟು, ಇಲ್ಲಿ ಶೋಕೇಶ್ ಒಳಗಡೆ ಒಂದೆರಡು ಫೋಟೋಸ್ ಇದೆ, ಅದಕ್ಕೂ ಕೂಡ ಕೈ ಮುಗಿದ್ಬಿಟ್ಟು ಆಮೇಲೆ ಸೂರ್ಯ ಮಾಮಂಗೆ ನಮಸ್ಕಾರ ಮಾಡಿದ್ದಾದಮೇಲೆ ಅವಳು ಏನು ಹುಚ್ಚಿ ಮಾಡಿಸೋದು ಎಲ್ಲದು ಮುಗಿಸ್ಕೊಂಡ್ಬಿಟ್ಟು ಬಾಯೆಲ್ಲ ವಾಶ್ ಮಾಡಿಕೊಂಡು ನಾಲಿಗೆ ಎಲ್ಲ ತೊಳ್ಕೊಂಡು ಒಳಗಡೆ ಕರ್ಕೊಂಬರ್ತೀನಿ. ಅದಾದಮೇಲೆ ಹಾಲ್ನವ್ರು ಬರ್ತಾರೆ. ಸೊ ಹಾಲು ತೊಗೊಂಡ್ಬರ್ತೀನಿ. ನಾನು ಡೈಲಿ ಹಾಲನ್ನ ಸೋಸ್ಕೊಳ್ತೀನಿ, ಏಕೆಂದರೆ ಕರಿಬೇಕಾದ್ರೆ ಸಗಣಿ ಅದು ಇದು ಎಲ್ಲ ಬಿದ್ದಿರುತ್ತಲ್ವ. ಸೊ ಹಂಗಾಗಿ ನಾನು ಡೈಲಿ ಅದನ್ನು ಸೋಸ್ಕೊಂಡ್ಬಿಡ್ತೀನಿ. ಮತ್ತು ಆ ಲೀಟ್ರನ್ನು ಕೂಡ ನೀಟಾಗಿ ಬೆಳಗ್ಗೆ ಎತ್ತಿಟ್ಬಿಡ್ತೀನಿ. ಯಾಕೆಂದರೆ ಅದು ಹಂಗೆ ಬಿಟ್ಟರೆ ಸ್ಮೆಲ್ ಥರ ಹಾಕೋಗುತ್ತೆ ಫ್ರೆಂಡ್ಸ್. ಹಂಗಾಗಿ ಆಮೇಲೆ ನಮ್ಮ ಚಿನಿಮಾಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಅವಳಿಗೂ ಫಸ್ಟ್ ಮಾಡೋದೇ ನಾನು ಬಿಸಿನೀರು ಕುಡಿಸೋದು. ಇನ್ನು ಡೇ ಟೈಮಲ್ಲೆಲ್ಲ ಬಿಸಿನೀರನ್ನೇ ಕಾದು ಹಾರಿದ ನೀರು, ತಣ್ಣನೆ ನೀರು ಮಾತ್ರ ನಾನು ಅವಳಿಗೆ ಕುಡಿಸೋದು. ಡೈರೆಕ್ಟಾಗಿ ತಣ್ಣೀರೆಲ್ಲ ಕುಡ್ಸೋದಕ್ಕೆ ಹೋಗಲ್ಲ. ಸೊ ಬಿಸಿನೀರು ಮತ್ತು ನಾನು ಬೆಲ್ಲ ಹಾಕಬೇಕಾದ್ರೆ ಅವಳಿಗೆ ಒಂದು ತುಂಡು ಬೆಲ್ಲ ಹಾಕಲೇಬೇಕು ಫ್ರೆಂಡ್ಸ್. ಅವಳು ಬಾಯಿಗೆ ಬೆಲ್ಲ ತಿನ್ನಬೇಕು ಮಕ್ಕಳು, ಏಕೆಂದರೆ ಡೈಜೆಷನ್ ಚೆನ್ನಾಗಿ ಆಗುತ್ತೆ. ಸೊ ಹಂಗಾಗಿ ನಾನು ಅವಳಿಗೆ ಒಂದೊಂದು ಪೀಸ್ನ ಕೊಟ್ಬಿಡ್ತೀನಿ. ಅದಾದಮೇಲೆ ನಾನು ಕಾಫಿಗೆ ಬೆಲ್ಲನ ಕರಗೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಬಿಡ್ತೀನಿ. ಸೊ ಇವಾಗ ಬೆಲ್ಲ ಕರಗುತ್ತೆ, ನಮ್ಮ ಮನೆಯವ್ರು ಬರೋದು ಇನ್ನು ಲೇಟ್ ಅಲ್ವಾ, ಹಾಗಾಗಿ ಮತ್ತು ಹಾಲನ್ನು ಆವಾಗಲೇ ಕಾಯಿಸಿ ಎತ್ತಿಟ್ಬಿಡ್ತೀನಿ ಫ್ರೆಂಡ್ಸ್. ಮತ್ತು ಸಾಂಬಾರು ಉಳಿದಿತ್ತಲ್ಲ ಅದನ್ನು ಕೂಡ ನಾನು ಏನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವತ್ತು ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಆ ಚಪಾತಿ ಹಿಟ್ಟನ್ನ ಕಲಸಿದ್ದಾದಮೇಲೆ ಇಷ್ಟೆಲ್ಲ ಮಾಡೋದ್ರೊಳಗೆ ಹೊರ್ಗಡೆ ಬಿಸಿಲು ಬಂದಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಏನು ಬೆಳಗ್ಗೆ ಹೊತ್ತು ಮನೆ ಎದುರುಗಡೆ ಜಾಸ್ತಿ ಬಿಸಿಲು ಬರೋದು, ಹಂಗಾಗಿ ಬಟ್ಟೆ ಎಲ್ಲ ಬೇಗ ಒಣಗ್ತವೆ. ನಾವು ನೈಟ್ ಟೈಮಲ್ಲೆಲ್ಲ ಬಟ್ಟೆನ ತೊಳೆದಾಕಿರ್ತೀವಿ, ತೊಳೆದ್ಬಿಟ್ಟು ಅಲ್ಲಿ ರ್ಯಾಕಲ್ಲಿ ಹಾಕಿರ್ತೀವಲ್ವ. ಸೊ ಹಂಗಾಗಿ ರ್ಯಾಕಲ್ಲಿ ಸ್ವಲ್ಪ ಮಾತ್ರ ಡ್ರೈ ಆಗಿರುತ್ತೆ, ಇನ್ನೂ ಸ್ವಲ್ಪ ಹಾಗೆ ಇರುತ್ತಲ್ವ. ಹಂಗಾಗಿ ಏನು ಮಾಡ್ತೀನಿ, ಬೆಳಗ್ಗೆ ಬಿಸಿಲು ಬಂದಿದ್ದ ತಕ್ಷಣವೇ ನಾನು ಮೊದಲು ಫಸ್ಟ್ ಮಾಡೋದು ಅದೇ ಕೆಲಸ. ಎಲ್ಲ ಬಟ್ಟೆಗಳನ್ನೂ ಒಣಾಕ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟು ಬರ್ತೀನಿ. ಅಷ್ಟೊತ್ತವರೆಗೂ ಸಮಾಧಾನವಾಗಿ ನನ್ನ ಮಗಳು ಕೂತ್ಕೊಂಡಿದ್ರೆ ಬೆಸ್ಟ್ ಫ್ರೆಂಡ್ಸ್. ಇಲ್ಲ ಅಂದರೆ ಹತ್ತು ಇಡ್ತಾಳೆ, ಇಲ್ಲಾಂದರೆ ಎತ್ಕೊಂಡೇ ಕೆಲಸ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟೋ ತನಕ ನಾನು ಎತ್ಕೊಂಡೇ ಕೆಲಸ ಮಾಡಿದ್ದು ಅಂತ. ಇವಾಗ ಪೋಸಿ ಹೊಡೆದ್ಬಿಟ್ಟು ಬುಕ್ಸ್ ಎಲ್ಲ ಕೊಟ್ಬಿಟ್ಟು ಅವಳಿಗೆ ನೋಡ್ತಾಯಿರು ಇದನ್ನು ಅಂತ ಹೇಳಿ ಪೋಸಿ ಹೊಡೆದ್ಬಿಟ್ಟು ನಾನಿಲ್ಲಿ ಬಟ್ಟೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವಾಗ ಆಲ್ರೆಡಿ ನಾನು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟು ಬಂದಿದ್ದೀನಿ. ಸೊಪ್ಪಿನ ಸಾಂಬಾರು ಇತ್ತಲ್ಲ ಅದನ್ನು ಬಿಸಿ ಮಾಡಿಬಿಟ್ಟು ತೆಗ್ದಿಟ್ಟು ಬಂದಿದ್ದೀನಿ. ಹಾಲನ್ನ ಒಂದೊಂದ್ಸಲ ಮರ್ತೇ ಬಿಡ್ತೀನಿ ಫ್ರೆಂಡ್ಸ್. ನಾನು ಮೇಲ್ಗಡೆ ಇದು ಗ್ಯಾಸ್ ಮೇಲೆ ಇಟ್ಬಿಟ್ಟು
ಹಾಗಾಗಿ ಅಲ್ಲೇ ಇದ್ದು ಕಾಯ್ಕೊಂಡು ಆಫ್ ಮಾಡಿಬಿಟ್ಟು ಬರ್ತೀನಿ ನಾನು. ಯಾವಾಗಲೂ ಶುಕ್ರವಾರ ಹಂಗೆ ಮಾಡಿಬಿಡ್ತೀನಿ ನಾನು ಒಂದೊಂದು ಸಲ. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಏನು ಟೊಮೊಟೊ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಜ್ಯೂಸು. ಡೈಲಿ ಒಂದೊಂದು ಥರ ಜ್ಯೂಸನ್ನ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್. ಕ್ಯಾರೆಟ್ ಜ್ಯೂಸು, ಬೀಟ್ರೋಟ್ ಜ್ಯೂಸು, ಇಲ್ಲ ABC ಜ್ಯೂಸು, ಟೊಮೊಟೊ ಜ್ಯೂಸು ಈ ಥರ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಕ್ಯಾರೆಟು ಬೀಟ್ರೋಟ್ ಜ್ಯೂಸು, ಇಲ್ಲ ಆ್ಯಪಲ್ ಕ್ಯಾರೆಟು ಈ ಥರ ಎರಡೆರಡು ಕಾಂಬಿನೇಷನ್ ಆಗಿ ಒಂದೊಂದು ಕಾಂಬಿನೇಷನ್ ಆಗಿ ಮಾಡ್ಕೊಳ್ಳಿ. ನಾನಿವತ್ತು ಟೊಮೊಟೊ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಸೊ 2 ಟೊಮೊಟೊನ ಹಣ್ಣಾಗಿರೋದನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಿದ್ದೀನಿ. ಮತ್ತು ಹಾಗೆ ಪೆಪ್ಪರ್ ಪೌಡರು, ಆಲ್ರೆಡಿ ನಾನು ಪೆಪ್ಪರ್ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಸ್ವಲ್ಪ ಸೇರಿಸ್ತಿದ್ದೀನಿ. ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಬಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಶೋಧಿಸ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್, ಏಕೆಂದರೆ ಚೆನ್ನಾಗಿ ನುಣ್ಣಗಾಗೋವರೆಗೂ ರುಬ್ಬಿರ್ತೀವಲ್ವ, ಹಂಗಾಗಿ ಅವಶ್ಯಕತೆ ಏನಿರಲ್ಲ. ಹಾಗೆಯೇ ನಾವೀಗ ಟೊಮೊಟೊ ಹಾಗೆಯೇ ತಿಂತೀವಲ್ವ, ಅದೇ ಥರನೇ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಅಷ್ಟೇ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ನ ಹಾಕ್ಕೊಂಡಿದ್ದೀವಿ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲ್ಗಡೆ ಇನ್ನೊಂದು ಟೇಬಲ್ ಸ್ಪೂನು ಏನು ಜೇನುತುಪ್ಪ ಹಾಕ್ಕೊಂಡು ತಿನ್ನಬೇಕು ಫ್ರೆಂಡ್ಸ್. ಒಂದು ಟೊಮೊಟೊ ಜ್ಯೂಸ್ ರೆಡಿ ಆಯಿತು. ಇದಕ್ಕೆ ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಹನಿನ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಕೂದಲಿಗೆ ಮತ್ತು ಸ್ಕಿನ್ ಗ್ಲೋಯಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದೊಂದು, ಡೈಲಿ ಒಂದೇ ಥರ ಕುಡಿಯಬೇಡಿ, ಬೇರೆ ಬೇರೆ ಥರ ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಸಾಲ್ಟ್ ಹಾಕಿರೋದಕ್ಕೆ, ಪೆಪ್ಪರ್ ಹಾಕಿರೋದಕ್ಕೆ ಸಖತ್ ಟೇಸ್ಟಿಯಾಗಿದೆ ಮಾತ್ರ. ಮತ್ತು ಮೇಲ್ಗಡೆ ಸ್ವಲ್ಪ ಜೇನುತುಪ್ಪ ಹಾಕಿರೋದಕ್ಕೂ ಮಧ್ಯ ಸ್ವೀಟ್ ಸಿಗ್ತಿದೆ. ಸ್ವಲ್ಪ ಸಾಲ್ಟಿ, ಸ್ವಲ್ಪ ಸ್ವೀಟು, ಆ ಥರ ಮಧ್ಯ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಕುಡಿಬೋದು. ಇದಕ್ಕೆ ಬೇಕಂದರೆ ನಿಂಬೆ ರಸನೂ ಹಾಕ್ಕೊಳ್ಬೋದು, ಹುಳಿ ಜಾಸ್ತಿ ತಿನ್ನೋ ಅಂಥವ್ರು. ಸೊ ಇದರಲ್ಲೇ ಹುಳಿ ಇದೆಯಲ್ಲ, ಸೊ ನಂಗೆ ಸಾಕಾಗುತ್ತೆ. ನಮ್ಮ ಮನೆಯವ್ರು ಕುಡಿಯಲ್ಲ ಇದನ್ನ, ಈ ಥರ ಎಲ್ಲ, ಹಂಗಾಗಿ ನಾನು ಒಬ್ಬಳೇ ಮಾಡ್ಕೊಂಡು ಕುಡಿತಿದ್ದೀನಿ. ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಕುಡಿತೀಯ ನೀನು? ಕುಡಿ, ಒಂಚೂರು ಕುಡಿ. ಚೆನ್ನಾಗಿದ್ಯಾ? ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್, ನೀವು ಒಂದ್ಸಲ ಮಾಡ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ಜೇನುತುಪ್ಪ ತಿಂತೀಯಾ ಚಿನಿ? ಜೇನುತುಪ್ಪ ತಿಂತೀಯಾ? ಸೊ ಇವಾಗ ತಿಂಡಿಗೆ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಬಿಟ್ಟು ರೆಡಿ ಮಾಡ್ಕೋಬೇಕು. ಆಮೇಲೆ ನಮ್ಮ ಮನೆಯವ್ರು ಬಂದಾದಮೇಲೆ, ಕಾಫಿ ಕುಡ್ದಾದ್ಮೇಲೆ ಇವತ್ತು ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದ್ರ ಜ್ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇವಾಗ ನಾನು ನೀರು ಕುಡ್ದಾದ್ಮೇಲೆ ಇದನ್ನು ಕುಡ್ತಿದ್ದೀನಿ. ಸ್ವಲ್ಪ ಹೊತ್ತು ಆಗುತ್ತಲ್ಲ, ಆಮೇಲೆ ನಾನು ಡ್ರೈ ಫ್ರೂಟ್ಸ್ ಜ್ಯೂಸ್ ಈ ವೀಕಲ್ಲಿ ಮಾಡಿಲ್ಲ, ನಾನು ಇವತ್ತು ಮಾಡ್ತಿದ್ದೀನಿ. ಸೊ ಹಂಗಾಗಿ ಡ್ರೈ ಫ್ರೂಟ್ಸ್ ಜ್ಯೂಸ್ ಅಂತ ಕೊಟ್ಬಿಟ್ರೆ ಆಯಿತು. ಚಪಾತಿ ಹಿಟ್ಟನ್ನ, ಸಾಂಬಾರಿದೆ ಫ್ರೆಂಡ್ಸ್, ಸೊಪ್ಪಿನ ಸಾಂಬಾರು ಸಖತ್ ಟೇಸ್ಟಿಯಾಗಿದೆ. ಅದು ವೇಸ್ಟ್ ಮಾಡೋಕ್ಕೆ ನನಗಂತೂ ಇಷ್ಟನೇ ಇಲ್ಲ, ಹಂಗಾಗಿ ಅದಕ್ಕೇ ಚಪಾತಿ ಮಾಡ್ಕೊಳ್ತಿದ್ದೀನಿ. ಸೊ ಇವತ್ತು ಸಾಂಬಾರು ಬಂತು ನುಗ್ಗೆಕಾಯಿ ಸಾಂಬಾರು. ನುಗ್ಗೆಕಾಯಿ ತೊಗೊಂಡು ಬಂದಿದ್ದೆ, ಅದಿದೆ, ಹಂಗಾಗಿ ಅದನ್ನು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡ್ತೀನಿ ಫ್ರೆಂಡ್ಸ್ ಇವತ್ತು.
ಫ್ರೆಂಡ್ಸ್ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ. ಸೊ ಚಿನ್ನಿಮಗೆ ಒಂದು ಬುಕ್ನ ಕೊಟ್ಬಿಟ್ಟು ಅದರಲ್ಲಿ ಇರೋದು ಹೇಳ್ಕೊಳ್ತಾ ನಾನು ಇವಾಗ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚಪಾತಿನ. ಸೊ ಈ ಗ್ಯಾಪಲ್ಲೇ ಅವಳು ಮಾತಾಡಿಸ್ಕೊಂಡೆ ನಾನು ಚಪಾತಿನ ಮಾಡ್ಕೊಳ್ಬೇಕು. ಸೊ ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಕಾಫಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಒಂದು ಬುಕ್ಕೇನ ಮುಗೀತು ಓದಿದ್ದು ಅಂತ ಹೇಳ್ಬಿಟ್ರೆ ತೋರಿಸಿದ್ದ ಹೇಳ್ಕೊಡಿದ್ದಾಯ್ತು ಅಂತಂದರೆ ಮತ್ತೆ ಇನ್ನೊಂದು ಬುಕ್ ತೊಗೊಂಬರ್ಬೇಕು. ಆ ಥರ ನೋಡಿ ಇವಾಗ ಹೋಗಿ ತೊಗೊಂಬರಕ್ಕೆ ಹೋಗ್ತಾ ಇದ್ದಾಳೆ. ಈಗ ಬೇರೆ ಬುಕ್ ತೊಗೊಂಬರ್ತೀರಾ? ಬೇರೆ ಬುಕ್ ತೊಗೊಂಬರ್ತೀರಾ ನೀವು? ಆಯ್ ಹೇಳಿ ನಮ್ಮ ಫ್ರೆಂಡ್ಸ್ಗೆಲ್ಲ ಆಯ್ ಬಾಯ್ ಮಾಡಿ. ಮಾಡಲ್ಲ ನೀವು? ಹಿಂಗೆ ಪವರ್ ಹೋಗಿದೆ. ಸೊ ನೋಡೋಣ. ಇವಾಗ ಸದ್ಯಕ್ಕೆ ನಾನು ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ಏನೋ ಹರಿದ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಬಂದರು ನಮ್ಮ ಮನೆಯವರು. ಇವಾಗ ಬಂದರು ಅವರು. ಮೆಸ್ಸಿಂದ ಚಟ್ನಿ ಸ್ವಲ್ಪ ತಗೊಬಂದಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ವಡೆ ತಗೊಂಬಂದಿದ್ದಾರೆ. ನನಗೆ ಒಂದ್ಸತಿ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್ ಇದು ವಡೆ. ಇದನ್ನು ಹಂಗೆ ತಿನ್ನೋದಕ್ಕೆ ನಮ್ಮ ಚಿನ್ನಮ್ಮಿ ಇಷ್ಟಪಡ್ತಾಳೆ. ಸೊ ವಡೆ ತೊಗೊಂಬಂದಿದ್ದಾರೆ. ಅದಾದಮೇಲೆ ಬಾದುಷಾ ತೊಗೊಂಬಂದಿದ್ದಾರೆ. ಅದಾದಮೇಲೆ ಜಾಮೂನ್ ತಂದಿದ್ದಾರೆ. ಇಷ್ಟು ಕಂಪಲ್ಸರಿ ಅವರು ಎಲ್ಲಿ ಮೆಸ್ಸಲ್ಲಿ ಮಾಡ್ತಾರೆ. ಸೊ ಹಂಗಾಗಿ ತೊಗೊಂಡು ಬಂದಿದ್ದಾರೆ. ವಾರಕ್ಕೆ ಒಂದ್ಸಲ ತೊಗೊಂಡು ಬರ್ತಾರೆ. ಇವಾಗ ಕಾಫಿ ಮಾಡ್ತಾಯಿದ್ದೀನಿ. ಕಾಫಿ ಕುಡಿದ್ಬಿಟ್ಟು ಜ್ಯೂಸ್ ಮಾಡ್ತೀನಿ. ಸೊ ಇನ್ನೊಂದು 2 ಇದೆ ಚಪಾತಿ ಅರಿಯೋದು. ನೋಡಿ ಫ್ರೆಂಡ್ಸ್, ನಮ್ಮ ಚಿನ್ನಿಮಗೆ ವಡೆ ಅಂದರೆ ಇಷ್ಟ. ಇಲ್ಲಿ ನೋಡ್ರಿ, ವಡೆ ಬೇಕಂತೆ ನಮ್ಮ ಫ್ರೆಂಡ್ಸ್ಗೆಲ್ಲ. ಕೊಡ್ತೀಯಾ? ಕೊಡು ವಡೆನ, ಕೊಡು. ಅವ್ರಿಗೆ ತಿನ್ನೋದಕ್ಕೆ ಕೊಡು. ಕೊಡ್ತೀಯಾ? ಕೊಡಪ್ಪಾಜಿ, ಸ್ವಲ್ಪ ಕೊಡಮ್ಮ. ಪೀಸ್ ಏನಾದರೂ ತಿನ್ನೋದಾಗಿದ್ರೆ ನಾವು ಕಷ್ಟ ಆಗ್ತಿತ್ತು. ಹಂಗಾಗಿತ್ತಿದ್ದಾಳೆ ಅವಳು. ಬಾಯ್ ಮಾಡೋ, ಬಾಯ್ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನೆಕ್ಸ್ಟು ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾರಕ್ಕೆ ಒಂದು ಸಲ ಅಲ್ಲ ಫ್ರೆಂಡ್ಸ್ ನಾನು ಮಾಡೋದು. ಸೊ ಹಂಗಾಗಿ ಇವತ್ತು ಮಾಡ್ಕೊಂಡಿದ್ದೆ. ಡ್ರೈ ಫ್ರೂಟ್ಸ್ ಎಲ್ಲ ನೆನಾಕಿದ್ದಲ್ವ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇವತ್ತು ಬಾಳೆಹಣ್ಣು ಮತ್ತು ಆ್ಯಪಲ್ 2 ಇತ್ತಲ್ಲ, ಹಂಗಾಗಿ ಸಲ ಬಾಳೆಹಣ್ಣು ಹಾಕ್ಕೊಳ್ತಿದ್ದೆ. ಇವತ್ತು ಬಾಳೆಹಣ್ಣು ಮತ್ತು ಆ್ಯಪಲ್ 2 ಸೇರಿಸಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಹತ್ರ ಯಾವುದಾದಿದೆ ಬೇರೆ ಫ್ರೂಟ್ಸು ಅದನ್ನು ಕೂಡ ನೀವು ಇದಕ್ಕೆ ಆ್ಯಡಪ್ ಮಾಡ್ಕೊಳ್ಬೋದು. ಏನು ಕಿತ್ತಲೆ ಹಣ್ಣಿದ್ರು ಇಲ್ಲ ಗ್ರೇಪ್ಸ್ ಇದ್ರೂ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡು ರುಬ್ಕೊಂಡ್ಬಿಟ್ಟು ಇದಕ್ಕೆ ಬೇಕು ಅಂದರೆ ಹಾಲನ್ನ ಸೇರಿಸ್ಕೊಳ್ಬೋದು. ಹಾಲು ಹಾಕಿದ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಪಾತಿ ಮಾಡಿಬಿಟ್ಟಾಯಿತು. ಚಪಾತಿ ಮಾಡಿ ರೆಡಿ ಮಾಡಿದ್ದೀನಿ. ಸೊ ಸಾಂಬಾರಿಗೆ ಒಂದು ಸ್ವಲ್ಪ ಕಾಯಿ ತುರಿಬೇಕು. ಜ್ಯೂಸಿಗೆ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ಕರೆಂಟ್ ಹೋಗಿದೆ, ಕರೆಂಟ್ ಬಂದಿಲ್ಲ. ಕರೆಂಟ್ ಬಂದಾಗಲೇ ಜ್ಯೂಸನ್ನ ಮಾಡ್ಕೊಳ್ಬೇಕು. ಸೊ ಇವಾಗ ಸಾಂಬಾರಿಗೆ ಸ್ವಲ್ಪ ಕಾಯಿನ ತುರಿದ್ಬಿಟ್ಟು ರೆಡಿ ಮಾಡ್ತೀನಿ. ಅದಾದಮೇಲೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಫ್ರೆಂಡ್ಸ್. ಇವತ್ತು ಶನಿವಾರ, ನಾಳೆ ಭಾನುವಾರ ವಾರ ಅಲ್ವಾ, ಹಂಗಾಗಿ ಸ್ವಲ್ಪ ಕ್ಲೀನಿಂಗ್ ಇದೆ. ಸೊ ಅದನ್ನು ಸ್ವಲ್ಪ ಮಾಡ್ಕೋಬೇಕು. ಮನೇಲಿ ತುಂಬ ನೊಣ ಆಗಿದೆ ಫ್ರೆಂಡ್ಸ್. ಅದಕ್ಕೆ ಒಂದು ಹೋಮ್ ರೆಮಿಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಗೋಡೆಗೆಲ್ಲ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗಬಹುದೇನೋ ಅಂತ. ನಾನು ಇಲ್ಲಿಯಷ್ಟು ನೊಣ ನೋಡೇ ಇಲ್ಲ, ನಮ್ಮ ಮನೇಲೂ ಆಗಿಲ್ಲ. ಸೊ ಹಂಗಾಗಿ ಅದಕ್ಕೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಧ್ಯಾಹ್ನ ನಮ್ಮ ಮನೆಯವ್ರು ಬರ್ತಾರಲ್ಲ, ಹಾಗೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು. ಇವಾಗ ಕಾಯಿನ ತುರಿದ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇವತ್ತು ನುಗ್ಗೆಕಾಯಿ ಇದೆ, ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಳ್ತೀನಿ. ಸೊ ಇದಿಷ್ಟೇ. ನೆಕ್ಸ್ಟು ಸಿಗ್ತೀನಿ ಫ್ರೆಂಡ್ಸ್. ಇವತ್ತು ಬ್ರೇಕ್ಫಾಸ್ಟಿಗೆ ವೆರೈಟಿ ಆಗೋಗಿದೆ ಫ್ರೆಂಡ್ಸ್. ನಮಗೆ ಅವರು ಮೆಸ್ಸಿಂದನ ಚಟ್ನಿ ಮತ್ತು ವಡೆ ತೊಗೊಂಡು ಬಂದಿದ್ದರು. ಅವಳಿಗೆ ವಡೆ ಇಷ್ಟ ಅಲ್ಲ, ಹಾಗಾಗಿ ಚಟ್ನಿಲಿ ತಿನ್ನಲ್ಲ ಅವಳು ಜಾಸ್ತಿನ, ಹಂಗೆ ವಡೆನ ತಿಂದ್ಕೊಂಡ್ಬಿಡ್ತಾಳೆ. ಸೊ ಒಂದು ವಡೆ, ಸೊಪ್ಪಿನ ಸಾಂಬಾರು ಇತ್ತಲ್ಲ ಫ್ರೆಂಡ್ಸ್, ಅದು ವೇಸ್ಟ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ಸೊ ಅದಕ್ಕೆ ಕಾಯಿ ತುರಿ ಹಾಕ್ಕೊತೀನಿ. ಅದು ತುಂಬಾ ಸಖತ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ತಂಗ್ಳು ಸಾರಿಗೆ ಕಾಯಿನ ಸೇರಿಸ್ಕೊಂಡು ತಿನ್ನಬೇಕು, ಸಖತ್ತಾಗಿರುತ್ತೆ. ಹಾಗೆಯೇ ಜ್ಯೂಸು ಕರೆಂಟು ಬಂತು. ಸೊ ಹಾಗಾಗಿ ಜ್ಯೂಸ್ನೂ ಮಾಡ್ಕೊಂಡ್ಬಿಟ್ವಿ. ಸೊ ಇದು ನಮ್ಮದು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು.
2 ಚಪಾತಿ, ಚಟ್ನಿ, 1 ವಡೆ ಮತ್ತು ಸೊಪ್ಪಿನ ಸಾಂಬಾರು, ಹಾಗೆ 1 ಲೋಟ ಜ್ಯೂಸು. ಇಷ್ಟು ತಿಂಡಿ ಮತ್ತು ಅವರು 200 ರೂಪಾಯಿ ಫ್ರೆಂಡ್ಸ್. ತಿಂಡಿ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಫ್ರೆಂಡ್ಸ್. ಅವರು ಡ್ಯೂಟಿಗೆ ಹೋದರು. ನಾನಿವಾಗ ಇವಳಿಗೂ ತಿಂಡಿ ತಿನ್ನಿಸ್ದೆ. ಇವಳು ಸ್ವಲ್ಪ ವಡೆ ತಿಂದಳು, ಮತ್ತು ಸ್ವಲ್ಪ ಚಪಾತಿ ತಿಂದ್ಬಿಟ್ಟು 2 ಜಾಮೂನ್ ತೊಗೊಂಬಂದಿದ್ರಲ್ಲ ಫ್ರೆಂಡ್ಸ್, 2 ಜಾಮೂನ್ ತಿಂದಳು. ಅಷ್ಟೇ ಸಾಕು ಅಂತೇಳ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ಏನಾದರೂ ತಿನ್ಸೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟೆ. ಯಾಕೆ ಬಜ್ಜಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ಕರೆಂಟ್ ಬಂದಿಲ್ಲ ಫ್ರೆಂಡ್ಸ್, ಹಂಗಾಗಿ ಇದರಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಆ ಕಡೆ ಬಂದುಬಿಟ್ಟು ಏನು ಅವರೆಬೇಳೆ ಇತ್ತಲ್ಲ, ಸೊ ಅವರೆಬೇಳೆನ ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು ಒಂದರಲ್ಲಿ ಇಟ್ಟಿದ್ದೀನಿ, ಒಂದರಲ್ಲಿ ನೀರು ಕಾಯೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಅವಳಿಗೆ ಒಂದು ತಪ್ಪಲಿ ಕಾಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಇವತ್ತು ತಲೆ ಸ್ನಾನ ಏನು ಮಾಡಿಸಲ್ಲ ಅವಳಿಗೆ, ನೆನ್ನೆ ಎಣ್ಣೆ ಹಚ್ಬಿಟ್ಟು ಮಾಡಿಸಿದ್ದೀನಿ. ಸೊ ಸಾಕಾಗುತ್ತೆ. ಚೆನ್ನಾಗಿ ಕಾಯಿಸ್ಕೊಂಡು ಬಿಟ್ಟರೆ ಒಂದು ಬಕೆಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಕರೆಂಟ್ ಬಂದಮೇಲೆ ನಾನು ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಸೊ ಇವಾಗ ಬೇಯಿಸಿಟ್ಕೊಂಡ್ಬಿಟ್ರೆ ಆಮೇಲೆ ಕರೆಂಟ್ ಬಂದ ತಕ್ಷಣ ಖಾರಕ್ಕೆ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕೋದಕ್ಕೆ ಸರಿ ಹೋಗುತ್ತೆ. ಖಾರಕ್ಕೂ ರೆಡಿ ಮಾಡಿ ಇಟ್ಟಿದ್ದೀನಿ ನಾನೀಗ. ಸೊ ಈಗ ಇವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಈಗ ಆಲ್ರೆಡಿ ಟೈಮ್ ಬಂದು 10:40 ಆಗ್ತಿದೆ ಫ್ರೆಂಡ್ಸ್. ಏನಪ್ಪಜಿ 10 ಕಾಲಿಗೆ ಎಲ್ಲ ಮುಗೀತು. ಇವಾಗ ಇವಳಿಗೆ ಇರು 1 ನಿಮಿಷ ಇರು. ನಾನಿವಾಗ ಸ್ನಾನ ಮಾಡಿಸ್ಬಿಟ್ಟು ಇವಳು ಮಲಗಿಸ್ಬಿಟ್ಟು ಆದಮೇಲೆ ನಾನು ಮಿಕ್ಕಿದ ಕೆಲಸ ಮಾಡ್ಕೊಳ್ಬೇಕು. ಸೊ ಅಲ್ಲಿವರೆಗೂ ಆಗೋದೇ ಇಲ್ಲ ಫ್ರೆಂಡ್ಸ್ ಇವಳನ್ನ ಹಿಡ್ಕೊಂಡು ಮಾಡೋದಕ್ಕೆ. ಸೊ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನನ್ನ ಮಗಳಿಗೆ ಸ್ನಾನ ಮಾಡಿಸಿದ್ದಾಗಿ ರೆಡಿ ಮಾಡಾದಮೇಲೆ ಅವಳನ್ನ ಮಲಗಿಸೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು ನೋಡಿ ಫ್ರೆಂಡ್ಸ್. ಆಲ್ರೆಡಿ 11:45 ಆಯಿತು. ನನಗಿನ್ನೂ ಎಷ್ಟೊಂದು ಕೆಲಸ ಇದೆ ಗೊತ್ತಾ ಫ್ರೆಂಡ್ಸ್. ಕ್ಲೀನಿಂಗ್ ಎಲ್ಲ ಇದೆ. ಫಸ್ಟು ಬೆಳಗ್ಗೆ ಜ್ಯೂಸ್ ಮಾಡಿದ್ನಲ್ಲ, ಸೊ ಜ್ಯೂಸನ್ನ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಅಂದರೆ ಸ್ವಲ್ಪ ಪಾಪುಂದು ಬಟ್ಟೆ ಎಲ್ಲ ಇದೆ, ಪ್ಯಾಂಟ್ಸ್ ಎಲ್ಲ, ಅದೆಲ್ಲ ಒಣಕೋಬೇಕಲ್ವ, ಹಾಗಾಗಿ ಈಗ ತೊಳೆದಾಕ್ಬಿಡ್ತೀನಿ. ಅದಾದಮೇಲೆ ಅಡುಗೆ ಮನೆ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಹಾಲಿಗೆ ಬರ್ತೀನಿ. ಸೊ ಆಮೇಲೆ ನೋಡೋಣ ಮಿಕ್ಕಿದ ಕೆಲಸ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಎದ್ದೇಳೋದ್ರೊಳಗಡೆ ಮಾಡ್ಕೊಳ್ಬೇಕು. ಮಲಗಿಸೋ ಅಷ್ಟೊತ್ತಿಗೆ ಸಾಕು ಹೋಗ್ಬಿಡುತ್ತೆ ಫ್ರೆಂಡ್ಸ್. ಈಗ ನಾನು ಏನು ಸೌಂಡ್ ಮಾಡ್ದಂಗೆ ನಿಧಾನಕ್ಕೆ ಕ್ಲೀನಿಂಗ್ ಮಾಡ್ಕೋಬೇಕು. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾನು ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ಹೆಂಗೂ ಕರೆಂಟ್ ಹೋಗಿದ್ದು, ಅದೇ ತಕ್ಷಣ ಬಂದುಬಿಡೋದಾ, ನಾನು ವಾಯ್ಸ್ ಕೊಟ್ಬಿಟ್ಟು ಬಂದೆ, ಆಗ ಕರೆಂಟ್ ಬಂದುಬಿಡ್ತು. ಅದಕ್ಕೆ ಕ್ಲೀನಿಂಗ್ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ರುಬ್ಕೊಂಡು ಇವಾಗ ಮಾಡ್ತಿದ್ದೀನಿ. ಈಗ ಒಗ್ಗರಣೆಗೆ ಬೇಕಾಗೋದಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಬೇಕಂದರೆ ಹಾಕ್ಕೊಳ್ಬೋದು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, 1 ಟೊಮೊಟೊ ಹಣ್ಣು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಮಾಗಿಸ್ಕೊಳ್ಬೇಕು. ಅದಾದಮೇಲೆ ರುಬ್ಬಿರೋ ಅಂಥ ಖಾರನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಜಾರಿಗೆ ಸ್ವಲ್ಪ ನೀರನ್ನ ಆ್ಯಡಪ್ ಮಾಡಿಕೊಂಡು ಸ್ವಲ್ಪ ನೀರು ಥರ ಮಾಡಿಕೊಂಡು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಬೇಕು ಫ್ರೆಂಡ್ಸ್. ಈ ಟೈಮಲ್ಲೇ ನಾವು ಖಾರ ಕುದೀತಾ ಇರುತ್ತಲ್ವ, ಆ ಟೈಮಿಗೆ ನಾವು ನುಗ್ಗೆಕಾಯಿನ ಹೆಚ್ಚಿಟ್ಕೊಂಡಿರೋಂಥ ನುಗ್ಗೆಕಾಯಿನ ಹಾಕ್ಕೊಂಡ್ಬಿಟ್ಟು ಇದೇ ಥರ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್. ಕುಕ್ಕರಿಗೆ ಮಾತ್ರ ಇಡೋದಕ್ಕೆ ಹೋಗಬೇಡಿ ನುಗ್ಗೆಕಾಯಿನ, ಅದು ಪಾಯಸ ಆದರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ, ಎಲ್ಲ ಮಸ್ಕೊಂಡು ಹೋಗ್ಬಿಡುತ್ತೆ, ಅದು ಸ್ವಾದನೇ ಇರೋದಿಲ್ಲ. ಹಾಗಾಗಿ ಇದೇ ಥರ ಮೇಲ್ಗಡೆ ಬೇಯಿಸ್ಕೋಬೇಕು. ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಸಲ ನೀವು ಕುದಿಯೋಕ್ಕೆ ಅಂತ ಇಡ್ತೀರಲ್ವ, ಆವಾಗ ಇನ್ನೂ ಬೆಂದೋಗ್ಬಿಡುತ್ತೆ, ಪಾಯಸ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿ ಇರೋವಾಗಲೇ ಬಿಟ್ಬಿಡಬೇಕು. ಅದಾದಮೇಲೆ ನಾನು ಅವರೆಬೇಳೆ ಆಲ್ರೆಡಿ ಬೇಯೋಕ್ಕೆ ಇಟ್ಟಿದ್ದಲ್ವ, ಅದನ್ನು ಕೂಡ ಆಗಿತ್ತು, ಅದನ್ನು ಕೂಡ ಸೇರಿಸ್ಬಿಟ್ಟು ಈಗ ಉಪ್ಪು ಹುಳಿ ಎಲ್ಲ ನೋಡಿಕೊಂಡು ಅದಕ್ಕೆ ಆವಾಗ ಸೇರಿಸ್ಕೊಳ್ಬೋದು. ಸೊ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಬಾದುಷಾ ತೊಗೊಂಡು ಬಂದಿದ್ರಲ್ಲ ಫ್ರೆಂಡ್ಸ್, ಅದು ಮತ್ತು ಜಾಮೂನು ಸ್ವಲ್ಪ ತಿಂದ್ಕೊಂಡು ಆದಮೇಲೆ ಮತ್ತು ಸೊಪ್ಪಿನ ಸಾಂಬಾರು, ಚಪಾತಿ ಅದನ್ನೇ ತಿಂದ್ಕೊಂಡ್ಬಿಟ್ವಿ. ಸೊ ಇದು ಮಧ್ಯಾಹ್ನದ ಊಟಕ್ಕಾಗೋಯ್ತು. ಅದಾದಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಊಟ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಯವರು ಬಂದ್ರಲ್ವ, ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ವಾರಕ್ಕೊಂದ್ಸಲ ಈ ಥರ ಕ್ಲೀನ್ ಮಾಡ್ಕೊಳ್ಳೇಬೇಕು. ಅಂದರೆ ಸ್ವಲ್ಪ ಕೆಂಪಿರುವೆ ಅದು ಇದು ಏನಕ್ಕಾದ್ರೂ ಹತ್ತಿರ್ತವೆ, ಹಾಗಾಗಿ ಈ ಕೈಲಿ ಕಬೋರ್ಡ್ ಆ ಥರ ಏನೂ ಇಲ್ಲ ಇಟ್ಕೊಳ್ಳೋದಕ್ಕೆ, ಹಂಗಾಗಿ ಓಪನ್ ಇರುತ್ತಲ್ವ, ಸೊ ಹಂಗಾಗಿ ಕೆಂಪಿರುವೆ ಎಲ್ಲ ಬರ್ತಿರುತ್ತೆ. ನಾನು ವಾರಕ್ಕೊಂದ್ಸಲ ಈ ಥರ ಕ್ಲೀನ್ನ ಮಾಡ್ಕೊಂಡ್ಬಿಡ್ತೀನಿ.
ಡೀಪ್ ಕ್ಲೀನ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಹಂಗೆ ಮೇಲ್ಮೇಲೆ ಮಾಡ್ತಾಯಿದ್ದೀನಿ. ಡೀಪ್ ಕ್ಲೀನ್ ಮಾಡೋದಾದರೆ ನಾನು ಎಲ್ಲ ಬಾಕ್ಸ್ಗಳನ್ನ ತೆಗೆದ್ಬಿಟ್ಟು ಕೆಳಗಡೆ ನೀಟಾಗಿ ನೀರಲ್ಲೆಲ್ಲ ವಾಶ್ ಮಾಡಿಕೊಂಡು ಆ ಥರ ಮಾಡ್ಕೊಳ್ತೀನಿ. ಜಸ್ಟ್ ಹಂಗೆ ಲೈಟಾಗಿ ಮಾಡ್ಕೊಳ್ಳೋದಾದರೆ ನಾವು ಜಾಸ್ತಿ ಪರೆ ಕಟ್ಟೋದಕ್ಕೆ ಎಲ್ಲ ಬಿಡೋದಕ್ಕೆ ಹೋಗಲ್ಲ. ವಾರಕ್ಕೊಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬರ್ತೀವಿ. ಲಾಸ್ಟ್ ಟೈಮು ಯುಗಾದಿ ಬಂತಲ್ವ, ಆವಾಗ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ. ಹಂಗಾಗಿ ಈ ಸಲ ಏನು ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಹಂಗೆ ಮೇಲೆ ಮಾಡಿಕೊಂಡೆ. ಮತ್ತು ಮುಂದೆ ಎಲ್ಲ ಸ್ವಲ್ಪ ರೋಸ್ ಎಲ್ಲ ಇತ್ತಲ್ವ, ಆ ಥರ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಅವರು 3:30ಗೆ ಹೋಗಬೇಕು. ಅಷ್ಟರೊಳಗೆ ನಾನು ಈ ಕೆಲಸ ಎಲ್ಲ ಮಾಡ್ಕೊಳ್ಬೇಕು. ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು, ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು, ಅವರು ಸ್ವಲ್ಪ ಹಾಲೆಲ್ಲ ಕ್ಲೀನ್ ಮಾಡ್ಕೊಂಡು, ಅದು ಮೇಲ್ಗಡೆ ಸಿಗೋಲ್ಲ ಅಲ್ಲ ನನಗೆ ಪರೆ ಎಲ್ಲ ತೆಗೆಯೋದಕ್ಕೆ. ಅವರು ಕೂಡ ಎಲ್ಪ್ ಮಾಡ್ತಾರೆ. ಸೊ ಅವರು ಹಾಲನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು ನನಗೆ. ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ರ್ಯಾಕ್ ಇತ್ತಲ್ವ, ಸೊ ಅದರಲ್ಲೂ ಕೂಡ ಅದು ತರಕಾರಿ ಬಾಕ್ಸಸ್ಸು ಎಲ್ಲದನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಅಲ್ಲೂ ಕೂಡ ಒಂದು ಸ್ವಲ್ಪ ಒರೆಸ್ಕೊಂಡೆ. ಜಾಸ್ತಿ ಅಲ್ಲೇನು ಧೂಳಾಗಲ್ಲ ಫ್ರೆಂಡ್ಸ್, ಯಾಕೆಂದರೆ ಅಡುಗೆ ಮನೆ ಕಿಟಕಿ ಈ ಕಡೆ ಇದೆ. ನಾನು ಇಲ್ಲಿ ಜಾಸ್ತಿ ಧೂಳು ಬರೋದಿಲ್ಲ, ಹಂಗಾಗಿ ಜಾಸ್ತಿ ಕೊಳೆನೂ ಏನೂ ಆಗೋದಿಲ್ಲ. ವಾರ ಕ್ಲೀನ್ ಮಾಡ್ಕೊತಿರ್ತೀನಲ್ಲ, ಹಂಗಾಗಿ ಜಾಸ್ತಿ ಏನೂ ಆಗಿರಲ್ಲ. ಹಂಗೆ ಮೇಲ್ಮೇಲೆ ಒರೆಸ್ಕೊಂಡ್ಬಿಡ್ತೀನಿ. ಇವಾಗ ಇದು ಬಾಕ್ಸ್ಗಳೆಲ್ಲ ಒರೆಸ್ಕೊಂಡಿದ್ದಾದಮೇಲೆ ಕಸ ಎಲ್ಲ ಹೊಡ್ಕೊಂಡ್ಬಿಟ್ಟು ವಾರಕ್ಕೊಂದ್ಸಲ ಕೊಡ ಎಲ್ಲ ತೆಗೆದ್ಬಿಟ್ಟು ಶೆಲ್ಫ್ ಅಡಿ ಎಲ್ಲದನ್ನು ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಮಾಮೂಲಿ ಅಂತ ಹಂಗೆ ಮಧ್ಯದಲ್ಲೇ ಒರೆಸ್ಕೊಂಡ್ಬಿಡ್ತೀನಿ ಅಷ್ಟೇ. ಜಾಸ್ತಿ ನಾನು ಗಲೀಜು ಆಗೋದಕ್ಕೂ ಬಿಟ್ಕೊಳ್ಳಲ್ಲ. ಅವಾಗೆಲ್ಲ ಒರೆಸ್ತಿರ್ತೀನಲ್ವ, ಹಾಗಾಗಿ ಕೊಳೆ ಏನೂ ಆಗಿರಲ್ಲ. ಈಗ ಕಸ ಎಲ್ಲ ಹೊಡ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡೆ ಫ್ರೆಂಡ್ಸ್. ಆ ವಿಡಿಯೋ ಎಲ್ಲ ಮಾಡಲಿಲ್ಲ ನಾನು ಫ್ರೆಂಡ್ಸ್. ಸಂಜೆ 6:15 ಆಗ್ತಾವಂತ ಫ್ರೆಂಡ್ಸ್. ಮಧ್ಯಾಹ್ನ ಊಟ ಮಾಡ್ಕೊಂಡಿದ್ದಾದಮೇಲೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಕ್ಲೀನಿಂಗ್ ಎಲ್ಲ ಮುಗಿಸಿದಾದ್ಮೇಲೆ ನೆಲ ಎಲ್ಲ ಒರೆಸಿ ಅದನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಮತ್ತೆ ಎಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ, ಸ್ವಲ್ಪ ಮಾಡಿದೆ ಅಷ್ಟೇ. ಸೊ ಅದಾದಮೇಲೆ ಚಿನಿಮಂಗೆ ಊಟ ಮಾಡಿಸಿ ಮಲಗಿಸಿ ಮಲಗಿಸ್ದೆ. ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಅವಳು ಮಲ್ಕೊಂಡಿದ್ದಾಗಲೇ ಹೆಂಗೋ ಸ್ನಾನ ಮಾಡಿದೆ. ನೆಲ ಎಲ್ಲ ಒರೆಸೋದ್ರೊಳಗೆ ಸಾಕಾಗೋಯ್ತು ಫ್ರೆಂಡ್ಸ್ ಇವತ್ತು. ಮತ್ತು ಸಾಂಬಾರು ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಆವಾಗಲೇ. ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಕೂಡ ತೊಳೆದು ಹಾಕಿದೆ. ಮತ್ತು ಬಟ್ಟೆ ಎಲ್ಲ ಇತ್ತು ತೊಳೆವು, ಅದನ್ನ ತೊಳೆದೆ. ಇನ್ನು ನನ್ನ ಬಟ್ಟೆ ತೊಳೆದಿಲ್ಲ, ಇನ್ನು ಇವಾಗ ತೊಳಿಬೇಕು. ದೇವ್ರ ಪೂಜೆ ಮಾಡಿಬಿಟ್ಟು ಸಂಜೆ ಕಸ ಎಲ್ಲ ಹೊಡೆದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅವಳಿಗೆ ಬೇಕಂತೆ. ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ಸಂಜೆದು ಮತ್ತು ಮುಂದಿನ ಕೆಲಸ ನೋಡಬೇಕು ಫ್ರೆಂಡ್ಸ್. ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಕಾಫಿ ಇಡೋಣ ಅಂತ. ಸೊ ಇವಾಗ ಎದ್ಲು ಇವಳು ಮಲಗ್ಸೋರೊಳಗೆ ಊಟ ಮಾಡಿಸಿ ಸಾಕಾಗೋಗುತ್ತೆ ಫ್ರೆಂಡ್ಸ್. ಇವಳಿಗೆ ಮತ್ತೆ ಸಪ್ರೇಟಾಗಿ ಮುದ್ದೆ ಮಾಡಿ ತಿನ್ನಿಸ್ಬಿಟ್ಟು ಓಡಾಡಿಸ್ಕೊಂಡು ಆಮೇಲೆ ಮಲಗಿಸಿ ಆದಮೇಲೆ ನಾನು ನೀರಿಗೆ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿತ್ತು. ಸೊ ಇಷ್ಟೊತ್ತಾಯಿತು ಫ್ರೆಂಡ್ಸ್. ಇವತ್ತು ಎವ್ರಿ ಸ್ಯಾಟರ್ಡೆ ಹಿಂಗೇನೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಅಂದರೆ ಕ್ಲೀನಿಂಗ್ ಎಲ್ಲ ಇರುತ್ತಲ್ವ. ಸೊ ಹಂಗಾಗಿ ಜಾಸ್ತಿ ಕೆಲಸ ಇರುತ್ತೆ. ನಾಳೆ ವಾರ ಅಲ್ವಾ ನಮ್ಮದು, ಹಾಗಾಗಿ ಅಷ್ಟೇ. ಸೊ ಇವಾಗ ದೇವ್ರ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವತ್ತು ಸಂಜೆಗೆ ಅಂತ ಹೇಳಿಬಿಟ್ಟು ನಾನು ನೆನ್ನೆ ರಾತ್ರಿನೇ ನೆನೆಹಾಕಿದ್ನಲ್ಲ ಫ್ರೆಂಡ್ಸ್ ಕಡಲೆಕಾಳನ್ನ, ಅದು ಚೆನ್ನಾಗಿ ನೆಂದಿತ್ತು. ಅದನ್ನು ಒಂದು 4 ವಿಷಲ್ ಮಾಡಿಸ್ಕೊಂಡಿದ್ದೆ ಫ್ರೆಂಡ್ಸ್ ಅಷ್ಟೇ. ತುಂಬ ಚೆನ್ನಾಗಿತ್ತು. ಉಪ್ಪನ್ನ ಕರೆಕ್ಟಾಗಿ ಹಾಕಿದ್ವಿ ಅಂತ ಹೇಳಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಜಾಸ್ತಿ ಉಪ್ಪಾದರೂ ಚೆನ್ನಾಗಿರಲ್ಲ, ಕಮ್ಮಿ ಉಪ್ಪಾದರೂ ಚೆನ್ನಾಗಿರಲ್ಲ ಕಾಳುಗಳಿಗೆ ಮಾತ್ರ, ಯಾವುದೇ ಕಾಳಾಗಲಿ. ಇವಾಗ ಅದನ್ನು ಚಾಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ಹಂಗಾಗಿ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಇದು ಜೀರಿಗೆ ಪೌಡರು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು. ಏಕೆಂದರೆ ಆಲ್ರೆಡಿ ಕಾಳಿಗೆ ಹಾಕಿರ್ತೀವಲ್ಲ, ಹಂಗಾಗಿ. ಮತ್ತು ಇದಕ್ಕೆ ಚಾಟ್ ಮಸಾಲ ಸ್ವಲ್ಪನ ಸೇರಿಸ್ಕೊಂಡು ಮತ್ತು ತರಕಾರಿಗಳು ಏನಿದೆ ಹೆಚ್ಚಿಟ್ಕೊಂಡಿದ್ದೆ ನಾನು ಆಲ್ರೆಡಿನ. ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೆ, ಹೆಚ್ಚಿರಲಿಲ್ಲ. ಸೊ ಆ 3 ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ಬೇಕು ಅಂದರೆ ನೀವು ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಾನು ಟೊಮೊಟೊ ಇತ್ತಲ್ಲ, ಹಂಗಾಗಿ ಜಾಸ್ತಿ ಹುಳಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊಳ್ಳಿಲ್ಲ. ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು.
ಸಂಜೆಗೆ ಕಾಫಿ ಜೊತೆಗೆ ಈ ಥರ ಚಾಟ್ನ ಮಾಡ್ಕೊಂಡಿದ್ವಿ. ಸೊ ಇದು ನನ್ನ ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಲೇಟಾಗಿ ವಿಡಿಯೋ ಅಪ್ಲೋಡ್ ಆಗ್ತಿದೆ, ಯಾಕೆ ಅಂತ ಹೇಳಿದ್ರೆ ಸಂಡೇಸ್ಗೆ ಯಾವಾಗಲೂ ಇಲ್ಲಿ ಲೈಟ್ ತೆಗಿತಾರೆ ಫ್ರೆಂಡ್ಸ್, ಹಂಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದು ನಮ್ಮ ಸಂಜೆ ಚಾಟ್ ಆಗಿರುತ್ತೆ. ಡೈಲಿ ಏನಾದರೂ ಅಂತ ಏನು ಮಾಡಲಿಲ್ಲ ಅಂತಂದರೆ ಪುರಿ ಖಾರ ಅಂತೂ ಇದ್ದೇ ಇರುತ್ತೆ, ಅದನ್ನು ತಿನ್ಕೊಂಡು ಬಿಡ್ತೀವಿ ಅಷ್ಟೇ ಫ್ರೆಂಡ್ಸ್. ಸೊ ಇವತ್ತು ಏನು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿಬಿಟ್ಟು ಇದು ಇಲ್ಲಿಗೆ ಎಂಡ್ ಆಗಿಲ್ಲ, ಏನು ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಮಿಸ್ ಮಾಡ್ದಲೇ ಡೈಲಿ ಒಂದೊಂದು ಇನ್ಫಾರ್ಮೇಷನ್ ಹಾಕ್ತಾ ಇರ್ತೀನಿ. ಸೊ ನೀವು ಕೂಡ ಮಿಸ್ ಮಾಡ್ದಲೇ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಟೇಕ್ ಕೇರ್.